Hi, dear students. Welcome to my channel. My name is Krishna. I am your BBS trainer. ಇವತ್ತು ನಾನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡೋದೇನಪ್ಪ ಅಂತಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ದು ಐಸೋಲೇಟೆಡ್ ಫುಟಿಂಗ್ಗಳದ್ದು ಕ್ವಾಂಟಿಟೀಸ್ನ ಎಷ್ಟು ಬೇಗ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಕಂಪ್ಲೀಟ್ ಐಸೋಲೇಟೆಡ್ ಫುಟಿಂಗ್ ನೋಡಿ F22 ಅಂದರೆ 23 ಫುಟಿಂಗ್ ಇದೆ. 23 ಟೈಪ್ ಆಫ್ ಫುಟಿಂಗ್ ಇದೆ. ಅದರಲ್ಲಿ ಯಾವ್ಯಾವುದು ಎಷ್ಟೇ ಟೈಪ್ ಅನ್ನೋದನ್ನು ನಂಬರ್ ಆಫ್ ಫುಟಿಂಗ್ಸ್ಗಳು ಕೂಡ ತುಂಬ ಇರ್ತವೆ. ನೀವೇನು ಮಾಡಬೇಕು ಅಂತಂದರೆ ಈ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನೀವು ನಿಮ್ಮ ಡೈರಿನಲ್ಲಿ ಈ ರೀತಿ ನೀವು ಟ್ಯಾಬ್ಲೆಟ್ ಮಾಡಿಟ್ಕೋಬೇಕು. ಎಷ್ಟು F1 ಇದ್ದಾವೆ, ಎಷ್ಟು F2 ಇದ್ದಾವೆ, ಮತ್ತು ಯಾವ್ಯಾವ ಗ್ರಿಡ್ಡಲ್ಲಿ ಇದ್ದಾವೆ ಅನ್ನೋದನ್ನು ಈ ಟ್ಯಾಬ್ಲೆಟ್ ಕಾಲಮ್ ಇರೋ ಥರ ನೀವು ನಿಮ್ಮ ಡೈರಿನಲ್ಲಿ ನೋಟ್ ಮಾಡಿಟ್ಕೋಬೇಕು. ಡ್ರಾಯಿಂಗ್ನ ಸ್ಟಡಿ ಮಾಡಿ, ಸರಿನಾ? ಆಮೇಲೆ ನೀವು ಈ ಡ್ರಾಯಿಂಗ್ದು ಫುಟಿಂಗ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ನಿಮಗೆ ನೋಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಈ ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಿರೋದು ಮತ್ತು ಈ F1 ಒಂದು ಫುಟಿಂಗ್ ಎಕ್ಸಾಂಪಲ್ ತೊಗೊಂಡು ಆ ಫುಟಿಂಗ್ದು ಫಾರ್ಮುಲಾ ಯಾವ ರೀತಿ ಎಂಟ್ರ್ ಮಾಡಬೇಕು ಮತ್ತು ಈ ಡಯಾವೈಸ್ ಯಾವ ರೀತಿ ಬೈಫರ್ಕ್ ಮಾಡಬೇಕು ಅನ್ನೋದನ್ನೆಲ್ಲನೂ ಲಾಸ್ಟ್ 2 ವಿಡಿಯೋದಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಈ ಫಾರ್ಮುಲಾ ಇದರಲ್ಲಿ ಒಂದೇ ಒಂದು ಫಾರ್ಮುಲಾ ತಪ್ಪು ಮಾಡಿದ್ದೀನಿ. ಅದು ಯಾವುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಈ ಟೋಟಲ್ ಲೆಂತ್ ಕಾಲಮ್ ಇದೆಯಲ್ಲ, ಈ ಟೋಟಲ್ ಲೆಂತ್ ಕಾಲಮಲ್ಲಿ ಬಂದ್ಬಿಟ್ಟು ಈ ಟೋಟಲ್ ಲೆಂತಲ್ಲಿ ನಾವು ಈ ನಂಬರ್ ಆಫ್ ಐಟಮ್ಸ್ ಒಂದನ್ನು ಮಿಸ್ ಮಾಡಿಬಿಟ್ಟಿದ್ದೀವಿ. ಅದರಿಂದ ಇಲ್ಲಿ ಈ ನಂಬರ್ ಆಫ್ ಐಟಮ್ಸ್ ಒಂದನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ನಾನು ಡಿಲೀಟ್ ಮಾಡಿಬಿಟ್ಟು ದಿಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಐಟಮ್ಸ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಬಾರ್ಸ್ ಮಲ್ಟಿಪ್ಲೈಡ್ ಬೈ ಕಟಿಂಗ್ ಲೆಂತ್. ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಡಿವೈಡೆಡ್ ಬೈ 1000 ಮಾಡಬೇಕು. ಏನಕ್ಕೆ ಅಂತಂದರೆ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡೋದಕ್ಕೆ ಇದನ್ನು ಡಿವೈಡೆಡ್ ಬೈ 1000 ಮಾಡಬೇಕು. ಸೊ ಇವಾಗ ಇದು ಕರೆಕ್ಟ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಇದರಲ್ಲಿ ಈ ಹೊಸ ಫಾರ್ಮುಲಾ ಇದೆ, ಇದರಲ್ಲಿ ಹಳೆ ಫಾರ್ಮುಲಾ ಇದೆ. ಇಲ್ಲಿ ಇಟ್ಕೊಂಡು ನೀವು ಕಂಟ್ರೋಲ್ ಡಿ ಹೊಡೆದ್ರೆ ಅಲ್ಲಿಗೂ ಕೂಡ ನಿಮ್ಮದು ಹೊಸ ಫಾರ್ಮುಲಾ ಬಂದ್ಬಿಡುತ್ತೆ. ಸೊ ಆಮೇಲೆ ಇಲ್ಲಿ ಯೂನಿಟ್ ವೆಯ್ಟ್ ಇನ್ kg/m ಇದೆ ಅಲ್ವಾ, ಆಮೇಲೆ ಇಲ್ಲಿ ಫಾರ್ಮುಲಾ ಇದೆ. ಈ ಫಾರ್ಮುಲಾನು ಕೂಡ ಇನ್ನೂ ಸ್ವಲ್ಪ ನಾನು ನಿಮಗೆ ಸಿಂಪಲ್ ಮಾಡ್ಕೊಡ್ತೀನಿ. ಹೆಂಗೆ ಅಂತಂದರೆ ಇಲ್ಲಿ ಯೂನಿಟ್ ವೆಯ್ಟ್ ಇನ್ kg/m ಇದೆಯಲ್ಲ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಲಮ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲ್ಗಡೆ ಹೋಗ್ಬಿಟ್ಟು ನಮ್ಗೆ ಎಲ್ಲಿ ಕಾಲಮ್ ಬೇಕೋ ಆ ಜಾಗದಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದರಲ್ಲಿ ಇನ್ಸರ್ಟ್ ಅಂತ ಕೊಡಿ. ಇನ್ಸರ್ಟ್ ಅಂತ ಕೊಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಆಗುತ್ತೆ. ಸೊ ಆವಾಗ ಈ ಕಾಲಮನ್ನು ಹಿಡಿದು ಇಲ್ಲಿ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಟೋಟಲ್ ವೆಯ್ಟ್ WEIGH ಟೋಟಲ್ ವೆಯ್ಟ್ ಇನ್ kg ಅಂತ ಹಾಕ್ಕೊಳ್ಳಿ. ಇಲ್ಲಿ ಟೋಟಲ್ ವೆಯ್ಟ್ ಇನ್ kg ಅಂತ ಹಾಕ್ಕೊಂಡು ಇಲ್ಲಿ ಏನು ಮಾಡಿ ಅಂತಂದರೆ ಈ ಟೋಟಲ್ ವೆಯ್ಟ್ ಈಸ್ ಈಕ್ವಲ್ ಟು ಟೋಟಲ್ ಲೆಂತ್ ಇನ್ ಮೀಟರ್ ಮಲ್ಟಿಪ್ಲೈಡ್ ಬೈ ಯೂನಿಟ್ ವೆಯ್ಟ್. ಇದಿಷ್ಟು ಮಾತ್ರ, ಇದೆರಡು ಕಾಲಮ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಟ್ಕೊಳ್ಳಿ. ಇದೆರಡರದನ್ನು ಟೋಟಲ್ ವೆಯ್ಟ್ ಇಲ್ಲಿ ಬರುತ್ತೆ. ಅದೇ ಥರ ಇಲ್ಲಿಗೆ ಕಂಟ್ರೋಲ್ ಡಿ ಹೊಡಿರಿ, ಆ ಫಾರ್ಮುಲಾನು ಇಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ನೀವು 8mm ಹೋದಾಗ ಈ 8mm ಅಲ್ಲಿ ನಾನು ಹಳೇದು ಹಾಕಿರ್ತಕ್ಕಂಥ ಇಫ್ ಕಂಡೀಷನ್ ಫಾರ್ಮುಲಾ ಇದೆ. ಈ ಇಫ್ ಕಂಡೀಷನ್ ಫಾರ್ಮುಲಾದಲ್ಲಿ ಈ ಡಯಾ ಮತ್ತು ಇಲ್ಲಿ ಟೋಟಲ್ ಲೆಂತು ಮತ್ತು ಯೂನಿಟ್ ವೆಯ್ಟ್ ಎಲ್ಲ ಮಲ್ಟಿಪ್ಲೈ ಆಗಿದೆ. ಸೊ ಇಲ್ಲಿ ಈಸಿ ಏನಪ್ಪ ಅಂತಂದರೆ ಇಲ್ಲಿ ಇದು ಒಂದೇ ಸೆಲ್ ಮಲ್ಟಿಪ್ಲೈ ಮಾಡ್ಬೋದು. ಸೊ ಅದೇನು ಅಂತಂದರೆ ಇಲ್ಲಿ D7 ಮೀನ್ಸ್ ಡಯಾ ಇಸ್ ಈಕ್ವಲ್ ಟು 8. ಅದಾಗಿದ ಮೇಲೆ ಈ P7 ಅಂತಂದರೆ ಟೋಟಲ್ ಲೆಂತ್ ಇನ್ ಮೀಟ್ರು ಮತ್ತು Q7 ಅಂತಂದರೆ ಯೂನಿಟ್ ವೆಯ್ಟು ಎರಡನ್ನೂ ಮಲ್ಟಿಪ್ಲೈ ಮಾಡ್ತಾ ಇತ್ತು. ಈ ಎರಡರ ಜಾಗದಲ್ಲಿ ಇದೊಂದು ಕೊಟ್ಟರೆ ಸಾಕು, ಸಾಕು, ಸೇಮ್ ಆನ್ಸರ್ ಬರುತ್ತೆ. ಇದು ಇಲ್ಲಿ ಈ ಥರ ನೋಡಿ. ಇಲ್ಲಿ ನಾನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಹಳೆ ಫಾರ್ಮುಲಾ ಡಿಲೀಟ್ ಮಾಡ್ತೀನಿ, ಹೊಸ ಫಾರ್ಮುಲಾ ಈಕ್ವಲ್ಸ್ ಇಫ್ ಹಾಕಿ ಓಪನ್ ಬ್ರಾಕೆಟ್ ಓಪನ್ ಮಾಡಿಕೊಂಡು ಲಾಜಿಕಲ್ ಟೆಸ್ಟ್ ಏನು, ಇದು ಡಯಾ. ಈ ಡಯಾ ಏನಿರಬೇಕು, ಈಕ್ವಲ್ ಟು ಈ 10mm ಇರಬೇಕು. 10 ಹಾಕ್ಬಿಟ್ಟು ಕಾಮ ಹಾಕಿ. ಸೊ ಅವಾಗ ಕರೆಕ್ಟ್ ವ್ಯಾಲ್ಯೂ ಯಾವ್ದಿರಬೇಕು, ಇದಿರಬೇಕು. ಏನು, ಟೋಟಲ್ ವೆಯ್ಟ್ ಇದಿರಬೇಕು. ಇಲ್ಲ ಅಂದರೆ 0 ಇರಬೇಕು. ಕಾಮ ಹಾಕ್ಬಿಟ್ಟು 0 ಹಾಕಿ ಅಷ್ಟೇ. ಸೊ ಈ ಫಾರ್ಮುಲಾ ಇನ್ನೂ ಸಿಂಪಲ್ ಆಯ್ತು ನೋಡಿ. ಹಳೆ ಫಾರ್ಮುಲಾ, ಇದು ಹೊಸ ಫಾರ್ಮುಲಾ. ಸೊ ಇಲ್ಲಿ ಇನ್ನೂ ಈಸಿ ಆಗುತ್ತೆ ನೋಡಿ. ಇಲ್ಲಿ ಇನ್ನೊಂದು ಸರಿ ಹಾಕ್ತೀನಿ. ದಿಸ್ ಈಸ್ ಈಕ್ವಲ್ ಟು ಇಫ್ ಓಪನ್ ಬ್ರಾಕೆಟ್ ಲಾಜಿಕಲ್ ಟೆಸ್ಟು ದಿಸ್ ಡಯಾ ಈಸ್ ಈಕ್ವಲ್ ಟು ಏನು, ಈ 12mm ಈಕ್ವಲ್ಸು 12mm ಕಾಮ ಈ ಟೋಟಲ್ ವೆಯ್ಟು ಕಾಮ 0 ಅಷ್ಟೇ. ಸೊ ಇದೇ ಥರ ನೀವು ಇದೆಲ್ಲದಕ್ಕೂ ಹಾಕ್ಕೋಬೇಕು. This is equal 32mm dia. 32mm dia is equal to if open bracket this dia is equal to this 32mm
comma multiplied by this density comma 0. 32 mm ತನಕ. ಈಗ ಇಲ್ಲಿ ಮೇಲ್ಗಡೆದೆಲ್ಲ ಹೊಸ ಫಾರ್ಮುಲಾ ಆಯಿತು, ಇದರಲ್ಲೆಲ್ಲ ಹೊಸ ಫಾರ್ಮುಲಾ ಇದೆ, ಇದರಲ್ಲಿ ಹಳೆ ಫಾರ್ಮುಲಾ ಇದೆ. ಸೊ ಇದಕ್ಕೆ ಈ ಎಲ್ಲ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಹೊಡಿರಿ. ಸೊ ಮೇಲ್ಗಡೆ ಇರೋ ಫಾರ್ಮುಲಾ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಈಗ ಇದು ನಮ್ಮದು ಕಂಪ್ಲೀಟ್ ಫಾರ್ಮುಲಾ ಈಗ ಹೊಸದಾಗಿ ಫಾರ್ಮೇಷನ್ ಮಾಡಿದ್ದೀನಿ. ಈಗ ನಾನು ಇದು ಫಾರ್ಮುಲಾ ಶೀಟ್ ಹಿಂಗೆ ಇರಲಿ, ನಾನು ಇನ್ನೊಂದು ಶೀಟ್ ಕ್ರಿಯೇಟ್ ಮಾಡ್ಕೊತೀನಿ. ಇನ್ನೊಂದು ಶೀಟ್ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಸಬ್ ಫೈಲ್ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಮೂವ್ ಕೊಟ್ಬಿಟ್ಟು ಇಲ್ಲಿ ಮೂವ್ ಟು ದ ಎಂಡ್ ಕೊಡಿ, ಕ್ರಿಯೇಟ್ ಕಾಪಿ ಅಂತ ಕೊಡಿ, ಓಕೆ ಅಂತ ಕೊಡಿ. ಸೊ ಇದೇ ಥರ ಶೀಟು ಇಲ್ಲಿ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೇಮ್ ಚೇಂಜ್ ಮಾಡ್ಬೋದು. ಇದೇನಿದು ಐಸೋಲೇಟೆಡ್ ಫುಟಿಂಗ್ ನಾವು ಮಾಡ್ತಾ ಇರೋದು, ಐಸೋಲೇಟೆಡ್ ಐಸೋಲೇಟೆಡ್ ಫುಟಿಂಗ್. ನಾನು ಇದಕ್ಕೆ ಐಸೋಲೇಟೆಡ್ ಫುಟಿಂಗ್ ಅಂತ ನೇಮ್ ಕೊಟ್ಟೆ. ಇಲ್ಲೂ ಕೂಡ ನೀವು ಟೋಟಲ್ ಏನು ಕ್ವಾಂಟಿಟಿ ಇದೆಯಲ್ಲ, ಇಲ್ಲೂ ಕೂಡ ನೀವು ಐಸೋಲೇಟೆಡ್ ಫುಟಿಂಗ್ ಅಂತ ಕೊಟ್ಕೊಳ್ಳಿ. ಐಸೋಲೇಟೆಡ್ ಫುಟಿಂಗ್ ಅಂತ, ಫುಟಿಂಗ್ ರಿಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ ಅಂತ ಕೊಟ್ಕೊಳ್ಳಿ. ಸೊ ನಾವೀಗ ಟೋಟಲ್ಲು ಫುಟಿಂಗ್ ಕ್ವಾಂಟಿಟೀಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಏನೋ ಒಂದು ಫುಟಿಂಗ್ ಮಾಡಿದ್ದೀವಿ. ಸೊ ಇಲ್ಲಿ ಎಷ್ಟು ಫುಟಿಂಗ್ ಇದೆ ನಮ್ಮದು? ಟೋಟಲ್ಲು 23 ಸೀರಿಯಲ್ ನಂಬರ್ ಇದೆ. ಸೊ ಟೋಟಲ್ ಎಷ್ಟು ಫುಟಿಂಗ್ ಇದೆ ಅನ್ನೋದನ್ನ, ಇದನ್ನೆಲ್ಲ ಟೋಟಲ್ ನಂಬರ್ ಆಫ್ ಫುಟಿಂಗ್ಸು, ಯಾವ್ಯಾವ ಫುಟಿಂಗ್ಗಳು, F1 ಎಷ್ಟಿದೆ, F2 ಎಷ್ಟಿದೆ, ಎಲ್ಲನೂ ನೀವು ಈ ಟ್ಯಾಬ್ಲೆಟ್ ಕಾಲಮಲ್ಲಿ ನೀವು ಎಂಟ್ರಿ ಮಾಡಿಟ್ಕೋಬೇಕು. ನೀವೊಂದು ನಿಮ್ಮ ಡೈರಿನಲ್ಲಿ ಎಂಟ್ರಿ ಮಾಡಿಟ್ಕೋಬೇಕು. ಸೊ ಈ ರೀತಿ ಅದನ್ನ ಎಂಟ್ರಿ ಮಾಡಿಟ್ಕೋಬೇಕು. ಮತ್ತು ನೀವು ಈಗ ಈ ಕಾಲಮ್ಸ್ಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಅದನ್ನ ಎಂಟ್ರಿ ಮಾಡ್ತಾ ಹೋಗಬೇಕು ಅಂತಂದರೆ, ಈಗ ಇಲ್ಲಿ ಎಷ್ಟಿದೆ? ಟೋಟಲ್ 23 ಸೀರಿಯಲ್ ನಂಬರ್ ಇದೆ, 23 ಸೀರಿಯಲ್ ನಂಬರ್ ಆಫ್ ಕಾಲಮ್ಸ್ ಇದೆ. ಅವಾಗ ನೀವೇನು ಮಾಡ್ಬೇಕು? ಇಲ್ಲಿ ಇದನ್ನು 23 ಕಾಲಮ್ಗೆ ಆಗ್ತಕ್ಕಂಥ ಡೇಟಾಸನ್ನ ನೀವು ರೆಡಿ ಮಾಡ್ಕೋಬೇಕು. ಅದು ಹೆಂಗೆ ಅಂತಂದರೆ, ಈಗ ನೋಡಿ ಇದು 3 ಲೈನ್, ಈ 3 ರೋ ಕಾಪಿ ಮಾಡ್ಕೊಳ್ಳಿ. ಈ 3 ರೋ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಒಂದು ಲೈನ್ ಬಿಟ್ಟು ಕೆಳಗಡೆ ಇನ್ಸರ್ಟ್ ಮಾಡಿ. ಸೊ ಈಗ ಒಂದು ಫುಟಿಂಗ್ ಇರೋದು 2 ಫುಟಿಂಗ್ ಡೇಟಾ ಆಯಿತು, ಓಕೆನಾ? ಮತ್ತು 2 ಫುಟಿಂಗ್ನ ಕಾಪಿ ಮಾಡ್ಕೊಳ್ಳಿ, ಮತ್ತು ಅದಕ್ಕೆ ಒಂದು ಲೈನ್ ಬಿಟ್ಟು ಕೆಳಗಡೆ ಎಂಟ್ರಿ ಮಾಡಿ. 2 ಫುಟಿಂಗ್ ಇರೋದು 4 ಫುಟಿಂಗ್ ಡೇಟಾ ಆಯಿತು. ಅದೇ ಥರ ಈಗ 4 ಫುಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಫುಟಿಂಗ್ ಡೇಟಾ ಇರೋದು ಏನಾಗುತ್ತೆ? 8 ಫುಟಿಂಗ್ ಆಗುತ್ತೆ. ಈಗ ಮತ್ತೆ 8 ಫುಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 8 ಫುಟಿಂಗನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿಕೊಂಡು ಕೆಳಗಡೆ ಪೇಸ್ಟ್ ಮಾಡಿ. 8 16 ಫುಟಿಂಗ್ ಆಗುತ್ತೆ. ನಮಗೆ ಎಷ್ಟು? 23 ಬೇಕು. ಅಂದರೆ ಇನ್ನೂ 7 ಫುಟಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. 1 2 3 4 5 6, ಇನ್ನೂ 7 ಫುಟಿಂಗ್ದು ಕೆಳಗಡೆ ಹಾಕಬೇಕು. ಬರೀ 7 ಫುಟಿಂಗ್ ಮಾತ್ರ ಕಾಪಿ ಮಾಡ್ಕೊಳ್ಳಿ, ಮತ್ತು ಅದ್ರ ಕೆಳಗಡೆ ಒಂದು ಲೈನ್ ಬಿಟ್ಟು ಇನ್ಸರ್ಟ್ ಮಾಡಿ. ಸೊ ಈಗ ಟೋಟಲ್ ನಮಗೆ 23 ಫುಟಿಂಗ್ದು ನಮಗೆ ಡೇಟಾಸ್ ಬಂತು ಈಗ. ಸೊ ಇದರಲ್ಲಿ ಈ 23 ಫುಟಿಂಗ್ ಡೇಟಾಸಲ್ಲಿ ನಾವು ಎಷ್ಟು ಫುಟಿಂಗ್ ಆ್ಯಡ್ ಮಾಡೋದು? ಬರೀ ಇದಿಷ್ಟು ಮಾತ್ರ ನಾವು ಡೇಟಾಸ್ ಆ್ಯಡ್ ಮಾಡೋ ಕಾಲಮ್ಗಳು. ಎಲ್ಲಿಂದ? ಇಲ್ಲಿ ಕಾಲಮ್ ಎ ಇಂದ ಹಿಡಿದು ಕಾಲಮ್ ಎಲ್ ತನಕ ಮಾತ್ರ ನಾವು ರೀಡಿಂಗ್ಸನ್ನ ಎಂಟ್ರಿ ಮಾಡೋದು. ಸೊ ಇದಿಷ್ಟು ಮಾತ್ರ ನಾವು ರೀಡಿಂಗ್ ಎಂಟ್ರಿ ಮಾಡೋದು. ರೀಡಿಂಗ್ ಎಂಟ್ರಿ ಮಾಡ್ತಕ್ಕಂಥ ಸೆಲ್ಗಳು, ಇದನ್ನು ನಾವು ರೆಡ್ ಕಲರಲ್ಲಿ ಇಟ್ಕೊತೀನಿ. ಸೊ ಇದನ್ನು ಹೆಂಗೆ ಎಂಟ್ರಿ ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಹಾರ್ಡ್ ಕಾಪಿ ಇದ್ದರೆ ಡೈರೆಕ್ಟ್ ಹಾರ್ಡ್ ಕಾಪಿ ನೋಡ್ಕೊಂಡು ಎಂಟ್ರಿ ಮಾಡ್ಬೋದು. ಸಪೋಸ್ ಹಾರ್ಡ್ ಕಾಪಿ ಇಲ್ಲ ಅಂತಂದರೆ, ನಾನು ಆಟೋಕ್ಯಾಡ್ ಡ್ರಾಯಿಂಗಲ್ಲಿ ಕಂಪ್ಯೂಟ್ರಲ್ಲೇ ನೋಡ್ಕೊಂಡು ಎಂಟ್ರಿ ಮಾಡಬೇಕು ಅಂತಂದರೆ, ನಾನಿಲ್ಲಿ ನೋಡಿ ಈ ಆಟೋಕ್ಯಾಡ್ ಡ್ರಾಯಿಂಗನ್ನು ಸ್ವಲ್ಪ ಮಿನಿಮೈಸ್ ಮಾಡಿ ಈ ಒಂದು ಮೂಲೆಯಲ್ಲಿ ಇಟ್ಕೊತೀನಿ. ಹಿಂಗೆ ಒಂದು ಮೂಲೆಯಲ್ಲಿ ಇಟ್ಕೊತೀನಿ. ಈ ಎಕ್ಸೆಲ್ ಫೈಲ್ನು ಕೂಡ ನಾನು ಅರ್ಧ ಭಾಗ ಮಾಡಿ ಇನ್ನು ಅರ್ಧ ಸ್ಕ್ರೀನಿಗೆ ಇಟ್ಕೊತೀನಿ. ನಾನು ಅರ್ಧ ಸ್ಕ್ರೀನ್ ಇಟ್ಕೊಂಡ್ರೆ ಇಲ್ಲಿ ನೋಡಿ F1 F2 ಈ ಸೀರಿಯಲ್ ನಂಬರ್ 1 2 3 ಬರುತ್ತೆ. F1 F2 F3 F4 F5 ಬರುತ್ತೆ, ಮತ್ತು ಈ ಡೇಟಾಸ್ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಎಕ್ಸೆಲಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲೇನಾಯಿತು? ಸೀರಿಯಲ್ ನಂಬರ್ 1 F1 ಅದು ಆಲ್ರೆಡಿ ನಾವು ಎಂಟ್ರಿ ಮಾಡಾಯಿತು. ನೆಕ್ಸ್ಟು ಸೀರಿಯಲ್ ನಂಬರ್ 2 F2, ಓಕೆನಾ? ಸೀರಿಯಲ್ ನಂಬರ್ 2 F2. F2ನಲ್ಲಿ ಏನೇನು ನಮಗೆ ಬಾಟಮ್ ಮ್ಯಾಟು ಡಯಾಸ್ ಇದೆ, ಡಯಾಫ್ ಬಾರ್ಗಳು ಬಾಟಮ್ ಮ್ಯಾಟಲ್ಲೂ 10 ಇದೆ, ಟಾಪ್ ಮ್ಯಾಟಲ್ಲೂ 10 ಇದೆ. ಎರಡೂ 10 ಮಾಡಿ. ನೆಕ್ಸ್ಟು ಏನು ಶಾರ್ಟರ್ ಸ್ಪ್ಯಾನ್ ಲೆಂತ್ ಎಷ್ಟಿದೆ? 1800. ಲಾಂಗರ್ ಸ್ಪ್ಯಾನ್ ಲೆಂತ್ ಎಷ್ಟಿದೆ? 2000. ಅದೇ ಥರ ಫುಟಿಂಗ್ ಡೆಪ್ತ್ ಎಷ್ಟಿದೆ? 550. ಆಲ್ರೆಡಿ ಇದು 550ನೇ ಇದೆ, 550. ನೆಕ್ಸ್ಟು ಫುಟಿಂಗ್ ಕವರ್ 50 mm ಡಯಾ. ನೆಕ್ಸ್ಟು ಸ್ಪೇಸಿಂಗು ಇದು ರಾಡ್ ಸ್ಪೇಸಿಂಗ್ ಎಷ್ಟಿದೆ? 100 mm 100 mm 100 mm 100 mm. ಸೊ ನಂಬರ್ ಆಫ್ ಬೆಂಡು ಎರಡೇನೆ, ನಂಬರ್ ಆಫ್ ಆ್ಯಂಗಲ್ ಆಫ್ ಡಿಗ್ರಿ 90 ಡಿಗ್ರಿ ಆ್ಯಂಡ್ ಆ್ಯಂಕರೇಜು 300 mm. ರೆಸ್ಟ್ ಆಲ್ ಸಿಸ್ಟಮ್ಯಾಟಿಕ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಗೋ ಟು ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3ಗೆ ಹೋಗಿ. ಸೀರಿಯಲ್ ನಂಬರ್ 3 ಏನು? F3.
ಎಫ್ ತ್ರೀ. ಎಫ್ ತ್ರೀನಲ್ಲಿ ಏನಿದೆ, ಬಾಟಮ್ ಮ್ಯಾಟ್ರಾಡು ಮತ್ತು ಟಾಪ್ ಮ್ಯಾಟ್ರಾಡು ಎರಡು 12 ಇದೆ. ಇದು 12, ಇದು 12. ಏನಿದೆ ಫುಟಿಂಗ್ ಸೈಜು 2700 by 2750. 2700 by 2750. ನೆಕ್ಸ್ಟು ಫುಟಿಂಗ್ ಡೆಪ್ತ್ ಏನಿದೆ 850. 850. ಕವರ್ 50 mm ಸೇಮು. ರಾಡ್ ಸ್ಪೇಸಿಂಗ್ ಏನಿದೆ, ಎರಡು 12 at 100 ಸೆಂಟರ್ ಟು ಸೆಂಟರ್, 100. ದೆನ್ ರೆಸ್ಟ್ ಆಲ್ ಆರ್ ಸೇಮ್. ದೆನ್ ನೆಕ್ಸ್ಟು ಫುಟಿಂಗ್ ನಂಬರ್ 4. ಫುಟಿಂಗ್ ನಂಬರ್ 4 ಏನು, F4 ಅಲ್ಲಿ ಬಾಟಮ್ ಮತ್ತು ಟಾಪ್ ಮ್ಯಾಟ್ ಡಯಾರಾಡ್ ಏನಿದೆ 12 ಇದೆ. ಇದು 12, ಇದು 12. ನೆಕ್ಸ್ಟು ಫುಟಿಂಗ್ ಸೈಜ್ ಏನಿದೆ 2350 by 2450. ನೆಕ್ಸ್ಟು ಫುಟಿಂಗ್ ಡೆಪ್ತ್ ಎಷ್ಟಿದೆ 750. ಕವರ್ ಆಸ್ ಇಟ್ ಈಸ್ 50. ಸ್ಟೀಲ್ ಡಯಾ ಸ್ಪೇಸಿಂಗ್ ಏನಿದೆ ಎಲ್ಲ 100 mm. ನೆಕ್ಸ್ಟ್ ಅದೇ ಥರ ಐದನೇದು. ಸೊ ಐದನೇದು ಏನಿದೆ F5 ಬಾಟಮ್ ಮ್ಯಾಟು ಮತ್ತು ಟಾಪ್ ಮ್ಯಾಟ್ ಡಯಾ ರಿನ್ಫೋರ್ಸ್ಮೆಂಟ್ ಏನಿದೆ 12. ಇದು 12, ಇದು 12. ಏನಿದೆ ಫುಟಿಂಗ್ ಸೈಜು 2550 by 2650. ಸೊ ಫುಟಿಂಗ್ ಡೆಪ್ತ್ ಎಷ್ಟಿದೆ 800. ರಾಡ್ ಸ್ಪೇಸಿಂಗ್ ಎಷ್ಟಿದೆ 100 mm. ಶಾರ್ಟರ್ ಸ್ಪ್ಯಾನು 100, ಲಾಂಗರ್ ಸ್ಪ್ಯಾನು 100. ಸೊ ಇದೇ ಥರ ಕೊನೆ ತನಕ ಎಂಟ್ರಿ ಮಾಡಬೇಕು. ಇದೇ ಥರ ಈ ಬಾಟಮ್ ರಾಡ್ ಎಷ್ಟಿದೆಯೋ ಅಷ್ಟರ ತನಕನೂ ಈ ಎಕ್ಸೆಲ್ ಶೀಟಲ್ಲಿ ಕೊನೆ ತನಕ ಎಂಟ್ರಿ ಮಾಡ್ಕೊತ ಹೋಗಿ. ನೆಕ್ಸ್ಟು ಇದಾಗಿದ ಮೇಲೆ ಈ ಎಕ್ಸೆಲ್ ಶೀಟನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇದಾಗಿದ ಮೇಲೆ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಂಡಿರ್ತೀರಲ್ಲ F1, F2, F3, F1 ಎಷ್ಟು ನಂಬರು, F3 ಎಷ್ಟು ನಂಬರ್ ಇರುತ್ತಲ್ಲ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಈ F1 ಹತ್ರ ಹೋಗ್ಬಿಟ್ಟು ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರ್ಸರ್ ಬರುತ್ತೆ. ಇಲ್ಲಿ ಒಂದು ಬ್ರಾಕೆಟ್ ಹಾಕ್ಬಿಟ್ಟು F1 ಗ್ರಿಡ್ ಏನಿದೆ O1 ಬ್ರಾಕೆಟ್ ಕ್ಲೋಸ್ ಮಾಡಿ. ಎಷ್ಟು ನಂಬರ್ ಇದೆ ಇದು, 1 ನಂಬರು ವಾಟ್ಸ್ ಗುಡ್. ನೆಕ್ಸ್ಟು F2 ಎಷ್ಟಿದೆ F2 ಹತ್ರ ಡಬಲ್ ಕ್ಲಿಕ್ ಮಾಡಿ. F2 ಎಷ್ಟು ಗ್ರಿಡ್ಡಲ್ಲಿದೆ O4 ಗ್ರಿಡ್ಡಲ್ಲಿದೆ. ಬ್ರಾಕೆಟ್ ಕ್ಲೋಸ್ ಮಾಡಿ. ಇದು ಕೂಡ 1 ವಾಟ್ಸ್ ಗುಡ್. ನೆಕ್ಸ್ಟು F3 ಎಷ್ಟಿದೆ F3 ಹೋಗ್ಬಿಟ್ಟು F3ನಲ್ಲಿ ಎಷ್ಟಿದೆ, ಒಟ್ಟು 5 ಫುಟಿಂಗ್ ಇದೆ. 5 ಫುಟಿಂಗ್ ಗ್ರಿಡ್ ಏನೇನಿದೆ J10, A27, C27, E28, E29. ಇಷ್ಟು ಗ್ರಿಡ್ಡಲ್ಲಿ ನಮ್ಮದು ಈ F3 ಫುಟಿಂಗ್ಸ್ ಇದೆ. ಹಾಗಾದರೆ ಎಷ್ಟು ಫುಟಿಂಗ್ ಆಯಿತು, 1 2 3 4 5 ಫುಟಿಂಗ್ ಆಯಿತು. ಇಲ್ಲಿ ಇದನ್ನು 5 ಚೇಂಜ್ ಮಾಡಿ 5. ಸೊ ಇದೇ ಥರ ನೀವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ F4 ಎಷ್ಟಿದೆ, F4 ಒಂದೇ 1 ನಂಬರ್ ಇದೆ. F4 ಯಾವ ಗ್ರಿಡ್ಡಲ್ಲಿದೆ, C12 ಗ್ರಿಡ್ಡಲ್ಲಿದೆ. ಸೊ F4 ಕೂಡ ಎಷ್ಟಾಯಿತು, 1 ಸೇಮ್ F4 ಕೂಡ 1 ನಂಬರ್. ಸೊ ಇದೇ ಥರ ಇಲ್ಲಿರ್ತಕ್ಕಂಥ ಡೇಟಾಸನ್ನ ಕೊನೆ ತನಕ ನೀವು ಎಂಟ್ರಿ ಮಾಡಬೇಕು. ನೋಡಿ, ಇದೇ ಥರ ಎಲ್ಲ ಫುಟಿಂಗ್ದು ಕೂಡ ನಾವು ಎಂಟ್ರಿ ಮಾಡಾಯಿತು. ಇಲ್ಲಿ ಸೀರಿಯಲ್ ನಂಬರ್ 1 F1ಇಂದ ಲಾಸ್ಟ್ F20 ತನಕ ಎಂಟ್ರಿ ಮಾಡಾಯಿತು. ಸೊ ಎಂಟ್ರಿ ಆಗಿದ್ಮೇಲೆ ಇಲ್ಲಿ ನೋಡಿ ಲಾಸ್ಟಲ್ಲಿ ನಿಮ್ಮದು ಟೋಟಲ್ ಕ್ವಾಂಟಿಟಿ, ಟೋಟಲ್ ವೆಯ್ಟ್ ಅಂತ ಬಂದಿರುತ್ತಲ್ಲ, ಈ ಟೋಟಲ್ ವೆಯ್ಟ್ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ ತನಕ ಡ್ರ್ಯಾಗ್ ಮಾಡಿ. ಇಲ್ಲಿ ನಮ್ಮ ಲಾಸ್ಟ್ ಡ್ರ್ಯಾಗ್ ಕ್ವಾಂಟಿಟಿ ಇದೆಯಲ್ಲ ಅಲ್ಲಿ ಇಟ್ಕೊಂಡು ಇಲ್ಲಿ ಆಟೋ ಸಮ್ ಅಂತ ಒಂದು ಕಮಾಂಡ್ ಇದೆ. ಈ ಆಟೋ ಸಮ್ ಕಮಾಂಡ್ ಕ್ಲಿಕ್ ಮಾಡಿ ಈ ಟೋಟಲ್ ಈ ಸೆಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಾಂಟಿಟೀಸು ಇಲ್ಲಿ ಟೋಟಲಾಗಿ ಬಂದಿರುತ್ತೆ. ಅದೇ ಥರ 8 mm ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲಾಸ್ಟು ಟಾಪಿಂದ ಇಲ್ಲಿ ಬಾಟಮ್ ತನಕ 8 mm ತೊಗೊಳ್ಳಿ. 8 mm ಕೂಡ ಇಲ್ಲಿ ಆಟೋ ಸಮ್ ಕೊಡಿ. ಆಟೋ ಸಮ್ ಕೊಟ್ಟಾಗ ಇಲ್ಲಿ 8 mm ಕೂಡ ಟೋಟಲ್ಲು ಸಮ್ ಸೆಲೆಕ್ಟ್ ಆಗುತ್ತೆ. ಸೊ ಈ ಸಮ್ಮನ್ನು ಹಿಡಿದು ನೀವು ಈ ಲಾಸ್ಟ್ ತನಕ ಡ್ರ್ಯಾಗ್ ಮಾಡಿ. ಸೊ ಲಾಸ್ಟ್ ತನಕ ಡ್ರ್ಯಾಗ್ ಮಾಡಿದ್ರೆ ನಿಮ್ದೆಲ್ಲ ಕ್ವಾಂಟಿಟೀಸು ಕೂಡ ಎಲ್ಲ ಫಾರ್ಮುಲಾಸ್ ಎಲ್ಲದಕ್ಕೂ ಬರುತ್ತೆ. ಇಲ್ಲಿ ಟೋಟಲ್ ಕ್ವಾಂಟಿಟೀಸ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಂದರೆ ಇದೆಲ್ಲ ಟೋಟಲ್ ಕ್ವಾಂಟಿಟಿ, ದಿಸ್ ಟೋಟಲ್ ಕ್ವಾಂಟಿಟಿ 5785 ಈಸ್ ಈಕ್ವಲ್ ಟು ನೋಡಿ, ಇಲ್ಲೂ 5785 ಇದ್ರದ್ದು ಟೋಟಲ್ ಸಮ್ಮು 5785 ಇದೆ. ಸೊ ದೀಸ್ 2 ಆರ್ ಟ್ಯಾಲಿಡ್. ಸೊ ದೇರ್ ಈಸ್ ನೋ ಮಿಸ್ಟೇಕ್ ಇನ್ ದ ಕ್ಯಾಲ್ಕುಲೇಷನು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಕಾಣಿಸುತ್ತಲ್ವಾ, ಇದು ನಾನು ಬೇರೆ ಇದರಿಂದ ಕಾಪಿ ಪೇಸ್ಟ್ ಮಾಡಿದೆ, ಅದರಿಂದ ಆ ಥರ ಕಾಣಿಸ್ತೈತೆ. ಇಲ್ಲಿ ಈ 0 ಕಾಣಿಸ್ಬಾರ್ದು, ಈ ವ್ಯಾಲ್ಯೂಸ್ ಮಾತ್ರ ಕಾಣಿಸ್ಬೇಕು ಅಂತಂದರೆ
ಜಸ್ಟ್ ಈ ಸೆಲ್ಲನ್ನು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಕಾಮಾ ಸ್ಟೈಲ್ ಅಂತ ಇದೆ. ಈ ಕಾಮಾ ಸ್ಟೈಲ್ ಅನ್ನೋ ಕಮಾಂಡನ್ನು ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಜೀರೋಗಳೆಲ್ಲ ಹೈಡ್ ಆಗ್ತದೆ, ಬಟ್ ವ್ಯಾಲ್ಯೂಸ್ಗಳೆಲ್ಲ ವಿಸಿಬಲ್ ಆಗುತ್ತೆ. ಬಟ್ ಫಾರ್ಮುಲಾಸ್ ಹಂಗೆ ಇರುತ್ತೆ, ಯಾವ ಸೆಲ್ಲಲ್ಲಿ ಯಾವ ಫಾರ್ಮುಲಾ ಇರುತ್ತೋ ಆ ಫಾರ್ಮುಲಾ ಹಂಗೆ ಇರುತ್ತೆ, ಬಟ್ ವ್ಯಾಲ್ಯೂ ಮಾತ್ರ ತೋರಿಸೋದಿಲ್ಲ, ಜಸ್ಟ್ ಒಂದು ಮೈನಸ್ ಸಿಂಬಲ್ ಥರ ತೋರಿಸುತ್ತೆ. ಸೊ ಇದು ನಮ್ಮದು ಐಸೋಲೇಟೆಡ್ ಫುಟಿಂಗ್ದು ಟೋಟಲ್ ಕ್ವಾಂಟಿಟೀಸ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಇದು. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಕ್ವಾಂಟಿಟೀಸು 4 ಡೆಸಿಮಲಲ್ಲಿದೆ. ಇದನ್ನು ನೀವು 3 ಡೆಸಿಮಲ್ ಬೇಕಾದ್ರೂ ಮಾಡ್ಕೊಳ್ಳಿ, 3 ಡೆಸಿಮಲ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಥವಾ 2 ಡೆಸಿಮಲ್ಗೆ ಇಟ್ಕೊಂಡ್ರು ಓಕೆನೆ. ಇದು ಟೋಟಲ್ ವ್ಯಾಲ್ಯೂ. ಇದಿಷ್ಟು ನಮ್ಮದು ಐಸೋಲೇಟೆಡ್ ಫಿಟ್ಟಿಂಗ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರೊಸೀಜರು. ಈಗ ನೋಡಿ, ಮ್ಯಾಕ್ಸಿಮಮ್ ಅಂತಂದರೆ ಈಗ 15ರಿಂದ 20 ನಿಮಿಷದಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ಬಟ್ ಇದರಲ್ಲಿ ಅರ್ಧ ನಾನು ಕಾಪಿ ಪೇಸ್ಟ್ ಮಾಡಿರೋದ್ರಿಂದ ನಿಮಗೆ ಟೈಮು ಕಡಿಮೆ ಆಗಿದೆ. ಇದನ್ನೆಲ್ಲನೂ ನೀವೇ ಎಂಟ್ರಿ ಮಾಡ್ತಾ ಹೋದರೆ ಜಾಸ್ತಿ ಅಂದರೆ ಅರ್ಧ ಗಂಟೆ ಅಥವಾ 1 ಅವರಲ್ಲಿ ನೀವು ಈ ಕ್ವಾಂಟಿಟೀಸ್ ಎಲ್ಲ ಮಾಡಿ ಈ ಟೋಟಲ್ ಕ್ವಾಂಟಿಟೀಸ್ನ ನೀವು ಮ್ಯಾಚ್ ಮಾಡಿ ನೋಡ್ಬೋದು. ಸೊ ನೀವು ಬೇಕಾದರೆ ಇದು ಈಸಿ ಆಫ್ ಕ್ಯಾಲ್ಕುಲೇಷನ್ ಇನ್ ಎಕ್ಸೆಲ್. ಒಂದು ಫುಟಿಂಗ್ದು ನೀವು ಫಾರ್ಮುಲಾ ಹಾಕಿ ರೆಡಿ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದಷ್ಟು ಫುಟಿಂಗ್ದು ಎಷ್ಟು ಬೇಗ ಆಗುತ್ತೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಮೆಂಟ್ ಫುಟಿಂಗ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಯಾರಿಗಾದರೂ ನಿಮಗೆ ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟು ಬೇಕು ಅನ್ನೋರು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇದನ್ನು ವಾಟ್ಸಪ್ ಮುಖಾಂತರ ಅಥವಾ ಮೇಲ್ ಮುಖಾಂತರ ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ.